तोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ಓಂ ಇಲ್ಲಿಯವರೆಗೆ ಕಂಸನ ಮಂತ್ರಿಯಾದಂತಹ ಅಕ್ರೂರ ಕೃಷ್ಣನನ್ನ ಬಿಲ್ಲು ಹಬ್ಬಕ್ಕೋಸ್ಕರ ಮಥುರಾ ಪಟ್ಟಣಕ್ಕೆ ಕರೆದುಕೊಂಡು ಹೋಗಬೇಕು ಎಂಬ ಉದ್ದೇಶದಿಂದ ಕಂಸನ ಆದೇಶವನ್ನ ಹೊತ್ತುಕೊಂಡು ಅದಕ್ಕಿಂತ ಮಿಗಿಲಾದಂತಹ ಕೃಷ್ಣನನ್ನು ನೋಡುವ ಕಾತರದಿಂದ ಗೋಕುಲಕ್ಕೆ ಬಂದಿದ್ದಾನೆ. ಕೃಷ್ಣನನ್ನು ನೋಡುವ ಮನಸ್ಸಿನ ಆ ಬಯಕೆಯನ್ನ ತೀರಿಸಿಕೊಂಡಿದ್ದಾನೆ. ಕೃಷ್ಣ ಅವನನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿ ಭೂಮಿಯಲ್ಲಿ ಮಲಗಿದ ಆ ಅಕ್ರೂರನನ್ನ ಭುಜವನ್ನ ಹಿಡಿದು ಎತ್ತಿ ಅವನ ಮುಖವನ್ನ ಮಂದಹಾಸದಿಂದ ಕೂಡಿಕೊಂಡು ನೋಡಿ ಗಟ್ಟಿಯಾಗಿ ಆಲಿಂಗಿಸಿಕೊಂಡಿದ್ದಾನೆ. ಅವನನ್ನ ಬಲರಾಮ ಕೃಷ್ಣ ಇಬ್ಬರು ಮನೆಗೆ ಕರೆದುಕೊಂಡು ಬಂದು ಅಲ್ಲೇ ಒಳ್ಳೆ ಸತ್ಕಾರವನ್ನ ಮಾಡಿ ಅವನನ್ನ ಸುಖಾಸನದಲ್ಲಿ ಕೂಡಿಸಿದ್ದಾರೆ ಅಂತ ಇಲ್ಲಿಯವರೆಗೆ ಹಿಂದಿನ ಪಾಠದ ಭಾವಾರ್ಥವನ್ನು ನಾವು ಗಮನಿಸಿದ್ದೇವೆ. ಈಗ ದಶಮ ಸ್ಕಂಧದ 37ನೇ ಅಧ್ಯಾಯ. ಈ ಶ್ಲೋಕದಲ್ಲಿ ಮಧುರಾ ಪಟ್ಟಣಕ್ಕೆ ಕೃಷ್ಣನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸುಖೋಪವಿಷ್ಟ ಪರ್ಯಂಕೆ ರಾಮಕೃಷ್ಣಾನುಮೋದಿತಃ ಲೇಭೆ ಮನೋರಥಾನ್ ಸರ್ವಾನ್ ಪಥಿಯಾನ್ ಸಚಕಾರಃ. ಅದ್ಭುತವಾದಂತಹ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಅಕ್ರೂರ ರಥದಲ್ಲಿ ಬರುವ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಏನೇನು ಯೋಚನೆ ಮಾಡ್ತಾ ಇದ್ನೋ ಅಕ್ರೂರ, ಆ ಪ್ರತಿಯೊಂದು ಬಯಕೆಗಳು ಕೂಡ ಅವನದ್ದು ಪೂರ್ತಿ ಆಯ್ತು. ಅವನೇನ್ ಅನ್ಕೊಂಡ, ನಾನು ಕಂಸನ ಕಡೆಯವನು ಅಂತಾದ್ರೂ ಕೃಷ್ಣ ನನ್ನಲ್ಲಿರುವ ಭಕ್ತಿಯನ್ನು ನೋಡ್ತಾನೆ ಹೊರತಾಗಿ ನಾನು ಯಾರ ಕಡೆಯಿಂದ ಬಂದಿದ್ದೇನೆ ಅನ್ನೋದನ್ನ ಗಮನಿಸೋದಿಲ್ಲ. ಕೃಷ್ಣ ಹಾಗೇ ಮಾಡ್ದ. ಅವನನ್ನ ಕಂಸನ ಕಡೆಯವನು ಅಂತ ಅಪ್ಪಿಯೋ ಕೇಳಿಲ್ಲ. ಇಲ್ಲಿವರೆಗೂ ಒಂದೇ ಒಂದು ಮಾತು ಕೂಡ ಆ ಥರದ ಕೆಟ್ಟ ಭಾವನೆಯಲ್ಲಿ ಕಂಸನ ಕಡೆಯವನು ಇವನು ಅಂತ ಯಾವ ರೀತಿಯಾಗೂ ಕೂಡ ಅವನ ಜೊತೆಯಲ್ಲಿ ವ್ಯವಹಾರ ಮಾಡ್ಲಿಲ್ಲ. ಅಷ್ಟೇ ಅಲ್ಲ, ಕಂಸನ ಜೊತೆಯಲ್ಲಿ ವ್ಯವಹಾರ ಮಾಡಿದ ಇವನನ್ನ ನಾನು ಯಾಕೆ ಕರೆದುಕೊಳ್ಬೇಕು ಆ ಥರವೂ ಮಾತನಾಡ್ಲಿಲ್ಲ. ತಾನು ಕೃಷ್ಣನ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅಂತ ಅಂದುಕೊಂಡ. ಕೃಷ್ಣ ತನ್ನ ಭುಜವನ್ನ ಹಿಡಿದು ಎತ್ತಬೇಕು ಅಂತ ಅಕ್ರೂರ ಅಂದುಕೊಂಡಿದ್ದ. ಕೃಷ್ಣ ತನ್ನ ಶರೀರವನ್ನ ಆಲಿಂಗಿಸಿಕೊಳ್ಬೇಕು, ಕೃಷ್ಣನ ಶರೀರದ ಸಂಪರ್ಕ ಈ ನನ್ನ ಶರೀರಕ್ಕಾಗಬೇಕು, ಆವಾಗ ಮಾತ್ರ ಈ ಶರೀರ ಸಾರ್ಥಕವಾಗೋದು ಅಂತ ಅಕ್ರೂರ ಅಂದುಕೊಂಡಿದ್ದ. ಇವನ್ ಏನೇನ್ ಅಂದ್ಕೊಂಡಿದ್ನ ಹಾಗೆ ಆಯ್ತು. ಅಷ್ಟೇ ಅಲ್ಲ,
ಒಂದ್ ಸ್ವಲ್ಪ ಜಾಸ್ತಿನೇ ಆಯ್ತು. ಕೃಷ್ಣ ಬಲರಾಮರಿಬ್ರು ಕರೆದುಕೊಂಡು ತಮ್ಮ ಮನೆಗೆ ಬಂದ್ರು. ತಾವೇ ಅವನಿಗೆ ಊಟವನ್ನು ಬಡಿಸಿದ್ರು. ಊಟವಾದ ಮೇಲೆ ಬಾಯನ್ನು ಒರೆಸಿಕೊಳ್ಳಿಕ್ ಬಟ್ಟೆಯನ್ನು ಇವರೇ ಕೊಟ್ರು. ಮಾರ್ಗಾಯಾಸ ಪರಿಹಾರಕ್ಕೋಸ್ಕರ ಇವರೇ ತನ್ನ ಭಕ್ತನಾದಂತಹ ಅಕ್ರೂರನ ಪಾದಗಳನ್ನ ಒತ್ತುತ್ತಾ ಇದ್ದಾನೆ. ಅಯ್ಯೋ, ಅಷ್ಟು ದೂರದಿಂದ ಬಂದಿದ್ದಾನೆ, ಎಷ್ಟು ಆಯಾಸವಾಗಿರುತ್ತೋ ಅಂತ ಇವನೇ ಅವನ ಪಾದಗಳನ್ನ ಒತ್ತುತ್ತಾ ಇದ್ದಾನೆ. ದಾರಿಯಲ್ಲಿ ಅವನು ಏನೇನು ಕೃಷ್ಣನ ಜೊತೆಯಲ್ಲಿ ತನಗೆ ಸೌಖ್ಯ ಸುಖ ಸಿಗಬೇಕು ಅಂತ ಅಂದುಕೊಂಡಿದ್ದ ಆ ಎಲ್ಲ ಸುಖಗಳನ್ನು ಕೂಡ ಇವನು ಪಡಿತಾ ಇದ್ದಾನೆ. ಇದು ಆಶ್ಚರ್ಯವಾ? ಏನು ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ. ಇದು ಲೋಕದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಶಬ್ದ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ತಥಾಪಿ ತತ್ಪರ ರಾಜನ್ ನೈವ ವಾಂಛತಿ ಕಿಂಚನ. ಶುಕಾಚಾರ್ಯರು ಹೇಳುವಂತಹ ಮಾತು. ಭಗವಂತನ ಭಕ್ತರಿಗೆ ಸಿಗದೇ ಇರೋದು ಅಂತಾನೆ ಇಲ್ಲ. ಅವರು ಅಯ್ಯೋ ಇದ್ನ ಯೋಚನೆ ಮಾಡಿದ್ರು, ಆದ್ರೆ ಅವ್ರು ಬಯಸಿದಂತಹ ಇದು ಅವ್ರಿಗೆ ಸಿಗಲಿಲ್ಲ, ಆ ತರದ್ ಯಾವುದೂ ಇಲ್ಲ. ಅವ್ರು ಏನೇನನ್ನ ಮನಸ್ಸಿನಲ್ಲಿ ಬೇಕು ಅಂತ ಬಯಸ್ತಾರೋ ಆ ಎಲ್ಲ ಭೋಗಗಳು ಸುಖ ಸಂಪತ್ತುಗಳೆಲ್ಲವೂ ಕೂಡ ಅವ್ರಿಗೆ ಅನಾಯಾಸವಾಗಿ ಸಿಕ್ಬಿಡತ್ತೆ. ಅವ್ರು ಸಿಗತ್ತೆ ಅಂತ ಬೇಕಾದದ್ದನ್ನ ಎಲ್ಲವನ್ನ ಬಯಸ್ತಾರ, ಎಲ್ಲವನ್ನ ತೆಗೆದುಕೊಳ್ತಾರ? ಏನ್ ಬೇಕಾದ್ರೂ ಸಿಗತ್ತೆ ಅಂತ ಆದಾಗ ನಮ್ಗೆ ಯಾರೋ ಮಂತ್ರಿಗಳು ಅವರೋ ಇವರೋ ಪರಿಚಯ ಇದ್ದಾರೆ, ಅವ್ರ ಕಡೆಯಿಂದ ನಮಗೆ ಏನಾದ್ರೂ ಕೆಲಸ ಆಗತ್ತೆ ಅಂತಂತ ಹೇಳಿದ್ರೆ ನಮಗೆ ಏನೇನು ಕೆಲಸ ಬೇಕೋ ಆ ಎಲ್ಲ ಕೆಲಸಗಳನ್ನ, ಏನೇನು ಸುಖ ಭೋಗಗಳು ಬೇಕು ಅಂತ ಅನಿಸುತ್ತೋ ಅದೆಲ್ಲವನ್ನ ಅವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ ತಗೊಳ್ಳಿಕ್ಕೆ ಅಂತ ಪ್ರಯತ್ನ ಪಡುತ್ತೇವೆ. ಆದರೆ ಭಗವಂತನ ಭಕ್ತರು ಯಾರಿದ್ದಾರಲ್ಲ ಅವ್ರಿಗೆ ಎಲ್ಲ ಸಿಗತ್ತೆ ನಮಗೆ ಅಂತ ಗೊತ್ತಿದೆ. ಭಗವಂತನ ಅನುಗ್ರಹ ಇರೋದ್ರಿಂದ ಏನು ಬೇಕು ಅಂತೇವೋ ಅದು ಎಲ್ಲವೂ ಸಿಗತ್ತೆ ಅಂತ ಗೊತ್ತಿದೆ. ಆದ್ರೆ ಅವ್ರು ಏನನ್ನೂ ಬಯಸೋದಿಲ್ಲ. ಯಾಕೆ ಅಂತಂದ್ರೆ ಭಗವಂತನೆಂಬಂತಹ ದೊಡ್ಡ ನಿಧಿ ನಮ್ಮ ಬಳಿಯಲ್ಲಿ ಇರಬೇಕಾದ್ರೆ ಬೇರೆ ಏನನ್ನು ಬಯಸಬೇಕು? ಬೇರೆ ಯಾವುದರ ಅಪೇಕ್ಷೆಯೋ ನಮಗಿಲ್ಲ ಅಂತ ಭಗವಂತನ ಪ್ರೀತಿಯೊಂದನ್ನು ಹೊರತುಪಡಿಸಿ ಬೇರೆ ಏನನ್ನೂ ಬಯಸೋದಿಲ್ಲ. ಅವರು ಬಯಸಿದರೆ ಸಿಗದೇ ಇರುವ ವಸ್ತುಗಳಿಲ್ಲ, ಆದ್ರೆ ಅವ್ರು ಏನು ಬಯಸೋದಿಲ್ಲ. ಇವ್ರು ಏನು ಬಯಸೋದಿಲ್ಲ ಅಂತ ದೇವ್ರು ಏನು ಕೊಡದೇ ಇದ್ದ ಅಂತಂದ್ ಹೇಳಿದ್ರೆ ದೇವ್ರಿಗೆ ಕೊರತೆ ಅಂತ ಹೋಗ್ಬಿಡುತ್ತೆ. ಹಾಗಲ್ಲ, ಇವ್ರು ಏನು ಬಯಸ್ತಾರೋ ಯಾವ ಕಾಲಕ್ಕೆ ಇವರಿಗೆ ಏನು ಒದಗಬೇಕೋ ಅದು ಎಲ್ಲವೂ ಒದಗುವ ಹಾಗೆ ಮಾಡ್ತಾನೆ. ಅವನ ಭಕ್ತರಿಗೂ ಅದು ವಿಶ್ವಾಸ ಇದ್ದೇ ಇರುತ್ತೆ. ದೇವರು ನಮಗೆ ಯಾವ ಕಾಲದಲ್ಲಿ ಏನು ಸಿಗಬೇಕು ಅಂತಿರತ್ತೋ ಅದನ್ನು ಕೊಟ್ಟೇ ಕೊಡ್ತಾನೆ. ನಮಗೆ ಸಂಪತ್ತು ಬೇಕಾದಷ್ಟು ಇರಬಹುದು, ಆದ್ರೆ ಕಾಲಕ್ಕೆ ಅದು ಉಪಯೋಗವಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಮಣ್ಣಿಗೂ ಕಲ್ಲಿಗೂ ಆ ಸಂಪತ್ತಿಗೂ ಏನೂ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಇರುವ ಸಂಪತ್ತು ಸಾರ್ಥಕ ಯಾವಾಗ ಅಂತಂದ್ ಹೇಳಿದ್ರೆ ನಮ್ಮ ಕಾಲಕ್ಕೆ ಅದು ಉಪಯೋಗಕ್ಕೆ ಬರಬೇಕು. ಆವಾಗ ಮಾತ್ರ ಇರುವ ಸಂಪತ್ತು ಸಾರ್ಥಕ ಅಂತ ಕರೆಸಿಕೊಳ್ಳುತ್ತದೆ. ಮನೆಯಲ್ಲಿ ಬೇಕಾದಷ್ಟು ನೂರಾರು ಜನ ಊಟ ಮಾಡ್ಲಿಕ್ಕೆ ಬೇಕಾದಂತಹ ದವಸ ಧಾನ್ಯಗಳಿದೆ. ಒಂದು ಹೊತ್ತಿನ ಊಟವನ್ನು ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತಾದ್ರೆ ಇರುವ ಆ ಸಂಪತ್ತು ಉಪಯೋಗಕ್ಕಿಲ್ಲ. ಮನೆಯಲ್ಲಿ ಬೇಕಾದಷ್ಟು ಆಭರಣಗಳನ್ನ ಮಾಡಿಕೊಂಡು ಇಟ್ಟಿದ್ದೇನೆ, ಬೇಕಾದಷ್ಟು ಭೂಮಿಯನ್ನು ಮಾಡಿಕೊಂಡು ಇಟ್ಟಿದ್ದೇನೆ, ಬೇಕಾದಷ್ಟು ಐಶ್ವರ್ಯ ಇದೆ, ಆದರೆ ಹೊರಗಡೆ ಜಗತ್ತಿಗೆ ಅದನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ, ನಾನು ಹಾಕೊಳ್ಳಿಕ್ ಆಗೋದಿಲ್ಲ, ಇನ್ಕಮ್ ಟ್ಯಾಕ್ಸ್ ಅವರು ಬಂದ್ಬಿಟ್ಟು ರೈಡ್ ಮಾಡ್ಬಿಡ್ತಾರೆ ಅಂತಾದ್ರೆ ಇರುವ ಸಂಪತ್ತು ನಮ್ಮ ಕಾರ್ಯಕ್ಕಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಬಹಳ ಶಕ್ತಿ ಇದೆ ದೇಹದಲ್ಲಿ, ಆದ್ರೆ ದುಡಿಲಿಕ್ಕೆ ಆಗ್ಲಿಲ್ಲ ಆ ಶಕ್ತಿಯಿಂದ ಅಂತಂದ್ ಹೇಳಿದ್ರೆ ದೇಹದಲ್ಲಿ ಶಕ್ತಿ ಇದ್ದು ಕೂಡ ಅದು ವ್ಯರ್ಥವಾಗತ್ತೆ. ಒಳ್ಳೆ ಬುದ್ಧಿಶಕ್ತಿ ಇದೆ, ತುಂಬಾ ಚೆನ್ನಾಗಿ ಓದ್ತಾನೆ, ಆದ್ರೆ ಪರೀಕ್ಷೆ ಸಂದರ್ಭದಲ್ಲಿ ಓದಿದ್ ಏನು ನೆನಪಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಇರುವ ಬುದ್ಧಿಶಕ್ತಿ ವ್ಯರ್ಥವಾಯ್ತು. ಹಾಗಾದ್ರೆ ಯಾವುದು ಯಾವ ಕಾಲಕ್ಕಾಗಬೇಕೋ ಆ ಕಾಲಕ್ಕೆ ಆಯ್ತು ಅಂತಂದ್ರೆ ಮಾತ್ರ ಅದು ಸಂಪತ್ತು ನಮ್ಮ ಬಳಿಯಲ್ಲಿರುವ ಅಸೆಟ್ ಅಂತ ಕರೆಸ್ಕೊಳ್ಳುತ್ತದೆ. ಭಗವಂತನ ಭಕ್ತರ ಬಳಿಯಲ್ಲಿ ಎಲ್ಲ ಸಂಪತ್ತುಗಳು ತಿಜೋರಿಯಲ್ಲೋ ಅಲ್ಲೋ ಇಲ್ಲೋ ಇರಬೇಕು ಅಂತಿಲ್ಲ. ಅವರಿಗೆ ಯಾವ ಕಾಲಕ್ಕೆ ಯಾವ ಸಂಪತ್ತುಗಳು ಬಂದು ಒದಗಬೇಕೋ ಅದು ಅನಾಯಾಸವಾಗಿ ಬಂದು ಒದಗತ್ತೆ. ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೋ ಆ ಕೆಲಸಗಳೆಲ್ಲವೂ ನಿರ್ವಿಘ್ನವಾಗಿ ಮುಗಿದು ಹೋಗ್ಬಿಡತ್ತೆ. ಇದಕ್ಕಿಂತ ದೊಡ್ಡ ಸಂಪತ್ತು ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಇದು ಯಾಕಾಗತ್ತೆ ಅಂತಂದ್ರೆ
ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ಅವರಿಗೆ ತೀರ್ಮಾನ ಇರುತ್ತೆ. ಭಗವಂತನ ಭಕ್ತಿಯನ್ನು ಒಂದನ್ನು ಹೊರತುಪಡಿಸಿ ಬೇರೆ ಏನನ್ನೂ ಬಯಸೋದಿಲ್ಲ. ತಥಾಪಿ ತತ್ಪರ ರಾಜನ್ ನೈವ ವಾಂಛತಿ ಕಿಂಚನ. ಭಗವಂತನ ಪರರಾದವರು, ಅದಕ್ಕೆ ಪರ ಅನ್ನೋ ಶಬ್ದಕ್ಕೆ ವಿಶೇಷ ಅರ್ಥ ಇದೆ. ನಾವು ಭಗವತ್ ಪರರಾಗಿರ್ತೇವೆ ಯಾವಾಗ ಅಂತಂದು ಹೇಳಿದ್ರೆ ಸಂಕಟ ಬಂದಾಗ ಅಷ್ಟೆ. ಹಾಗಲ್ಲ, ಭಗವಂತನಲ್ಲಿ ದೃಢವಾದ ವಿಶ್ವಾಸ ಇರ್ಬೇಕು. ನಮಗೆಲ್ಲ ಇಲ್ಲ ಅದು. ಅದು ಬೇಸಿಗೆ ಕಾಲದಲ್ಲಿ ಮಳೆ ಬಂದ ಹಾಗಿರತ್ತಷ್ಟೆ ನಮ್ಮ ಭಕ್ತಿ. ಆ ತರ ಮಳೆಗಾಲದಲ್ಲಿ ಮಳೆ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ, ಈಗ ಅದು ಬರ್ತಾ ಇಲ್ಲ. ಬೇಸಿಗೆ ಕಾಲದಲ್ಲಿ ಆಕಸ್ಮಿಕವಾಗಿ ಮಳೆ ಬಂತು ಅಂತಂದು ಹೇಳಿದ್ರೆ ಅದು ಅವತ್ತೊಂದು ದಿವಸಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಹಿಂದಿನ ದಿವಸವೂ ಇರೋದಿಲ್ಲ, ಮರು ದಿವಸವೂ ಇರೋದಿಲ್ಲ. ಹಾಗೆ ನಮ್ಮ ಭಕ್ತಿಯು ಕೂಡ ಅಪರೂಪದಲ್ಲಿ ಯಾವಾಗೋ ಒಮ್ಮೆ ಬರುತ್ತಷ್ಟೆ. ಆ ತರದ ಭಕ್ತಿ ಅಲ್ಲ. ತತ್ಪರ ರಾಜನ್, ಭಗವಂತನಲ್ಲಿ ನಿರಂತರವಾಗಿ ಚಿಂತನೆಯನ್ನ ಯಾರು ಹೊಂದಿರ್ತಾರೋ ಅಂತಹ ವ್ಯಕ್ತಿಗಳು ಯಾವ ಸಂಪತ್ತಿನ ಬಗ್ಗೆಯೂ ಕೂಡ ಎಂದಿಗೂ ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡೋದಿಲ್ಲ. ಯಾಕೆ? ತತ್ಪರಾಹ, ಭಗವಂತನಲ್ಲಿ ಆಸಕ್ತಿ ಇದೆ. ಮೊಬೈಲ್ ನಲ್ಲಿ ಆಸಕ್ತಿ ಇರೋರಿಗೆ ಅಕ್ಕಪಕ್ಕದಲ್ಲಿ ನಮ್ಮ ಕಣ್ಣು ಆ ಕಡೆ ಈ ಕಡೆ ಹೋಗೋದೇ ಇಲ್ಲ. ಹಾಲು ಉಗ್ತಾ ಇದ್ರೂ ಗಮನ ಇರೋದಿಲ್ಲ, ಅನ್ನ ಹೊತ್ತಾ ಇದ್ರೆ ಅದರ ಕಡೆಯಲ್ಲೂ ಗಮನ ಇರೋದಿಲ್ಲ, ಎದುರುಗಡೆ ತಟ್ಟೆಯಲ್ಲಿ ಹೆಂಡತಿ ಬಂದು ಅನ್ನ ಹಾಕಿದ್ರೆ ಅದರದ್ದು ಗಮನ ಇರೋದಿಲ್ಲ. ಹೀಗೆ ಯಾರ್ಯಾರು ಆ ಮೊಬೈಲ್ ನಲ್ಲಿ ಲೀನರಾಗಿರ್ತಾರೋ ಅಥವಾ ಟಿವಿ ನೋಡ್ತಾ ಕೂತ್ಬಿಟ್ಟಾಗ ಮೈ ಮರೆತಿರ್ತಾರೋ ಅವ್ರಿಗೆ ಅಕ್ಕಪಕ್ಕದ ಯಾವ್ದು ಗಮನ ಇರೋದಿಲ್ಲ, ಬೇರೆ ಬೇಕು ಅಂತ ಅನಿಸೋದಿಲ್ಲ. ರೋಗಿಗಳಿಗೆ ಆರೋಗ್ಯ ಒಂದನ್ನು ಹೊರತುಪಡಿಸಿ ಬೇರೆದರ ಅಪೇಕ್ಷೆ ಇರೋದಿಲ್ಲ. ಆರೋಗ್ಯ ಒಂದು ಬಂದ್ರೆ ಸಾಕು ಅಂತಿರುತ್ತೆ, ಈ ರೋಗ ಒಂದು ಕಡಿಮೆ ಆದ್ರೆ ಸಾಕು ಅಂತಿರುತ್ತೆ. ಹಾಗೆ ಈ ರೋಗದಲ್ಲಿ, ಭವರೋಗದಲ್ಲಿ ಬಳಲಿದವರಿಗೆ ಭಗವಂತ ಎಂಬ ಒಂದು ಔಷಧ ಸಿಕ್ಕರೆ ಸಾಕು ಅಂತ ಕಾಯುವಂತಹ ಜನರು ಯಾರಿದ್ದಾರಲ್ಲ ಅವರು ನೈವ ವಾಂಛತಿ ಕಿಂಚನ. ಬಿರುಬೇಸಿಗೆಯಲ್ಲಿ ಆಲದ ಮರದ ನೆರಳಿನಲ್ಲಿ ಕೂತವನು ಬೇರೆ ಏನನ್ನೂ ಬಯಸೋದಿಲ್ಲ. ಈ ನೆರಳು ಒಂದಿಷ್ಟು ಕಾಲ ನಮ್ಮ ಜೊತೆಯಲ್ಲಿ ಇದ್ರೆ ಸಾಕಪ್ಪ ಅಂತ ಆ ನೆರಳಿಗೆ ವಿಶ್ರಾಂತಿಯನ್ನು ಪಡೆಯುವವನ ಹಾಗೆ ಈ ಸಂಸ್ಕಾರದ ಪ್ರಬಲವಾದಂತಹ ಆಕರ್ಷಣೆಯಿಂದ ದೂರವಾಗಿ ಈ ಸಂಸಾರದ ತಾಪತ್ರಯಗಳಿಂದ ದೂರವಾದ್ರೆ ಸಾಕು ಅಂತ ಬಯಸಿದವನಿಗೆ ದೊಡ್ಡ ಆಲದ ಮರದ ಹಾಗೆ ಪರಮಾತ್ಮ ಇದ್ದಾನೆ, ಅವನಲ್ಲಿ ಭಕ್ತಿ ಇದೆ. ಅವರು ನೈವ ವಾಂಛತಿ ಕಿಂಚನ, ಬೇರೆ ಯಾವ ಲೌಕಿಕವಾದಂತಹ ಬಯಕೆಗಳನ್ನು ಕೂಡ ಅವ್ರ ಮನಸ್ಸಿನಲ್ಲಿ ಮಾಡೋದಿಲ್ಲ. ಹೀಗೆ ಅಕ್ರೂರ ತಾನು ಮನಸ್ಸಿನಲ್ಲಿ ಏನನ್ನ ಬಯಸಿದ್ನೋ ಆ ಎಲ್ಲ ಸುಖ ಸೌಲಭ್ಯಗಳನ್ನು ಕೂಡ ಭಗವಂತನ ಅನುಗ್ರಹದಿಂದ ಪಡೆದು ಬಿಟ್ಟಿದ್ದಾನೆ. ಎಲ್ಲವನ್ನು ಪಡೆದಂತ ಅವನು ಈಗ ಒಳ್ಳೆ ಆ ರಾತ್ರಿ ಎಲ್ಲ ಭೋಜನವಾಗಿದೆ, ಬೆಳಗ್ಗೆ ಹೊರಟವನವನು ಸಾಯಂಕಾಲದ ಹೊತ್ತಿಗೆ ಬಂದಿದ್ದಾನೆ. ಗೋಧೂಳಿ ಸಮಯಕ್ಕೆ ರಾಮಕೃಷ್ಣರಿಬ್ರು ಆ ಕೊಟ್ಟಿಗೆಯಲ್ಲಿ ಇದ್ದವರು ತನ್ನ ಸಂಬಂಧಿಯಾದಂತಹ ಅಕ್ರೂರ ಬಂದಿದ್ದಾನೆ ಎಂಬ ಕಾರಣದಿಂದಾಗಿ ಅವನ ಜೊತೆಯಲ್ಲಿ ಬಂದಿದ್ದಾರೆ. ಅವನಿಗೆ ಊಟೋಪಚಾರಗಳನ್ನ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ರಾಮಕೃಷ್ಣರು ಅಕ್ರೂರನ ಬಳಿಯಲ್ಲಿ ಬಂದು ಕುಳಿತುಕೊಂಡು ಈಗ ಕೇಳ್ತಾ ಇದ್ದಾರೆ. ಇಲ್ಲಿಯವರೆಗೂ ನೀ ಎದಕ್ ಬಂದಿ, ಏನು ಮಾತಾಡಲಿಲ್ಲ. ಮೊದಲಿಗೆ ಅವ್ರ ಜೊತೆಯಲ್ಲಿ ಸೌಹಾರ್ದದ ಮಾತುಗಳನ್ನ ಆಡ್ಬೇಕು. ಆ ಸೌಹಾರ್ದದ ಮಾತುಗಳನ್ನಾಡಿ ನಮ್ಮ ಬಂಧುಗಳ ಜೊತೆಯಲ್ಲಿ ಕಂಸನ ವರ್ತನೆ ಹೇಗಿದೆ, ಯಾಕೆ ಅಂತಂದ್ರೆ ನಮ್ಮ ಬಂಧುಗಳನ್ನು ನೋಡಿದರೆ ಕಂಸನಿಗೆ ಆಗಿ ಬರೋದಿಲ್ಲ, ಅವರ ಮೇಲೆ ಬಹಳ ಕೋಪ ಇದೆ ಕಂಸನಿಗೆ ಅಂತ ಕೇಳಿದ್ದೇನೆ. ಅವನ ರಾಜ್ಯದಲ್ಲಿ ಯಾವ ಯಾದವರು ಕೂಡ ಸುಖವಾಗಿಲ್ಲ, ಪ್ರತಿಯೊಬ್ಬರೂ ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ವಲಸೆ ಹೋಗಿ ಬಿಟ್ಟಿದ್ದಾರೆ ಅಂತ ಆ ಕಂಸನ ಭಯದಿಂದಾಗಿ ನಮ್ಮ ಯಾದವರಿಗೆ ಆಗ್ತಾ ಇರುವ, ವೃಷ್ಣಿ ವಂಶದವರಿಗೆ ಆಗ್ತಾ ಇರುವಂತಹ, ಭೋಜ ಕುಲಕ್ಕಾಗ್ತಾ ಇರುವಂತಹ ಕಷ್ಟಗಳನ್ನು ಕೇಳಿ ತಿಳಿದಿದ್ದೇವೆ. 10 ವರ್ಷದ ಬಾಲಕರವರು, ಇಷ್ಟು ಲೋಕಜ್ಞಾನ ಇದೆ. ಆ ಕಂಸ ಮುಂದೆ ಏನ್ ಮಾಡ್ಬೇಕು ಅಂತ ಹಂಚಿಕೆ ಇದೆ. ಕಂಸನ ಹಂಚಿಕೆ ಏನು, ಯಾವುದಕ್ಕೋಸ್ಕರವಾಗಿ ನೀವು ಇಲ್ಲಿ ಬಂದಿದ್ದೀರಿ ಅನ್ನೋದನ್ನ ಅಕ್ರೂರನ ಎದುರಿನಲ್ಲಿ ಈಗ ಕೇಳ್ತಾ ಇದ್ದಾರೆ. ಬಂದ ತಕ್ಷಣದಲ್ಲಿ ಓ ಕಂಸನ ಮಂತ್ರಿಯೇ ಏನಪ್ಪ ಬಂದಿದ್ದು ಅಂತ ಕೇಳ್ಬಿಟ್ಟಿದ್ರೆ ಒಂದ್ ತುತ್ತು ಗಂಟಲದಲ್ಲಿ ಇಳಿತಾ ಇರ್ಲಿಲ್ಲ ಅಕ್ರೂರನಿಗೆ. ಅಲ್ಲಿಯವರೆಗೂ ಏನೂ ಕೇಳಲಿಲ್ಲ, ಊಟ ಎಲ್ಲ ಆಯ್ತು. ಈಗಲೂ ಇವನದ ಯಾವ ತಪ್ಪಿದೆಯೋ ಅದು ಯಾವುದರ ಬಗ್ಗೆಯೂ ಕೂಡ ಅವ್ರ ಮಾತಿಲ್ಲ. ಯಾಕೆಂದ್ರೆ ಅಕ್ರೂರನ ಸ್ವಭಾವ ಏನು ಅಂತ ಗೊತ್ತಿದೆ. ಈ ಸಂದರ್ಭದಲ್ಲಿ ನಮ್ಮವನು ಒಬ್ಬ ಕಂಸನ ಬಳಿಯಲ್ಲಿರೋದು ನಮ್ಗೆ ಉಪಯೋಗವೇ, ಉಪಕಾರಿಯೇ ಅಂತ ಅಂದುಕೊಂಡು ಕೃಷ್ಣ
ಕಂಸನ ಹಂಚಿಕೆ ಏನಿದೆ ಅಂತ ಕೇಳ್ತಾ ಇದ್ದಾನೆಯೇ ಹೊರತಾಗಿ ಅಕ್ರೂರನ ಯಾವ ತಪ್ಪುಗಳನ್ನು ಕೂಡ ಅವನು ಇವನ ಸಂದರ್ಭದಲ್ಲಿ ನೋಡ್ತಾ ಇಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಕಂಸನ ಹಂಚಿಕೆ ಇದೆ. ನಾವು ಯಾವ ರೀತಿಯಾಗಿ ಕಂಸನ ಈ ಕಷ್ಟಗಳಿಗೆ ಪ್ರಿಪರೇಷನ್ ಮಾಡ್ಕೊಳ್ಬೇಕು, ನಾವು ಯಾವ ರೀತಿಯಾದ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಅಂತ ಕೇಳ್ತಾ ಇದ್ದಾನೆ. ಸಾಯಂತನಾಶನಂ ಕೃತ್ವಾ ಭಗವಾನ್ ದೇವಕೀ ಸುತಃ ಸುಹೃತ್ಸು ವೃತ್ತಿಂ ಕಂಸಸ್ಯ ಪಪ್ರಚ್ಛಾನ್ಯಚ್ಚಿಕೀರ್ಷಿತಂ. ಸಾಯಂಕಾಲದ ಭೋಜನವನ್ನು ಮುಗಿಸಿದ ನಂತರ, ಅಂದ್ರೆ ರಾತ್ರಿ ಭೋಜನವನ್ನು ಮುಗಿಸಿದ ಮೇಲೆ ದೇವಕಿಯ ಮಗನಾದಂಥ, ನೋಡಿ ಇಲ್ಲಿ ನಂದಗೋಪ ಕುಮಾರಾಯ ಅಂತ ಹೇಳ್ತಾ ಇದ್ದಿದ್ ಮುಗಿದು ಹೋಯ್ತಿನ್ನ, ದೇವಕಿ ಸುತಃ ದೇವಕಿಯ ಮಗ ಇವನು. ಅದರಿಂದಲೇ ಕಂಸನಿಗೆ ಇವನ್ ಮೇಲೆ ಸಿಟ್ಟು. ಯಾಕೆಂದ್ರೆ ದೇವಕಿಯ 8ನೇ ಗರ್ಭದಿಂದ ತಾನೇ ಕಂಸನಿಗೆ ಸಿಟ್ಟಿರೋದು. ಅದಕ್ಕೆ ಕಂಸನಿಗೆ ಕೃಷ್ಣನ ಮೇಲೆ ಯಾಕೆ ಸಿಟ್ಟಿದೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ದೇವಕಿ ಸುತಃ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವನು ದೇವಕಿಯ 8ನೇ ಗರ್ಭದಿಂದ ಹುಟ್ಟಿದವನು, ಆ ಕಾರಣದಿಂದಲೇ ಇವನ ಮೇಲೆ ಕೃಷ್ಣನಿಗೆ ಸಿಟ್ಟಿದೆ, ಕಂಸನಿಗೆ ಸಿಟ್ಟಿದೆ. ನನ್ನ ಕಾರಣದಿಂದಾಗಿ ಎಲ್ಲ ಯಾದವರಲ್ಲಿ ಸಿಟ್ಟು ಮಾಡ್ತಾ ಇದ್ದಾನೆ. ಅವನು ಸುಹೃತ್ಸು ವೃತ್ತಿಂ ಕಂಸಸ್ಯ, ನಮ್ಮ ಯಾದವರಲ್ಲಿ ಕಂಸನ ಚಿಂತನೆ ಏನಿದೆ, ಮತ್ತೆ ಕಂಸ ಏನ್ ಮಾಡ್ಬೇಕು ಅಂತ ಹಂಚಿಕೆಯನ್ನು ಹಾಕಿದ್ದಾನೆ ಅಂತ ಹೇಳಿದಾಗ, ಪೃಷ್ಟೋ ಭಗವತಾ ಸರ್ವಂ ವರ್ಣಯಾಮಾಸ ಮಾಧವಃ ವೈರಾನುಬಂಧಂ ಯದುಷು ವಸುದೇವ ವಧೋದ್ಯಮಂ. ಈಗ ಕಂಸ ಏನೇನು ದುರ್ವೃತ್ತಗಳನ್ನು ಮಾಡಿದ್ದಾನೋ ಎಲ್ಲ ಯಾದವರ ಸಂದರ್ಭದಲ್ಲಿ, ಯಾದವರ ವಿಷಯದಲ್ಲಿ ಕಂಸ ಯಾವ ರೀತಿಯಾಗಿ ವೈರ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾನೆ. ಅವರನ್ನು ನೋಡಿದರೆ, ದಾರಿಯಲ್ಲಿ ಚೇಳು ಹಾವುಗಳನ್ನು ನೋಡಿದರೆ ಅವರನ್ನು ಕೊಲ್ಲಲಿಕ್ಕೆ ಹೋಗ್ತಾರಲ್ಲ, ಆ ತರ ಎಲ್ಲಾದ್ರೂ ಯಾದವರು ಕಂಡ್ರು ಅಂದ್ರೆ ಸಾಕು ಅವರನ್ನು ಹೊಡೆದು ಕೊಂದೇ ಹಾಕಬೇಕು ಅಂತ ಆ ತರದ ಪ್ರವೃತ್ತಿ ಕಂಸನಲ್ಲಿ ಇದೆ. ಅವನು ವಸುದೇವನನ್ನ ಕೊಲ್ಲಲಿಕ್ಕೆ ಹೊರಟಿದ್ದಾನೆ. ಯಾಕೆ ಅಂತಂದ್ರೆ ಈಗ ಗೊತ್ತಾಯ್ತಲ್ಲ, ವಸುದೇವ ಗೊತ್ತಿಲ್ಲದೆ ಇರೋ ಹಾಗೆ ಕೃಷ್ಣನನ್ನ ಇಲ್ಲಿಗೆ ತಂದಿಟ್ಬಿಟ್ಟಿದ್ದಾನೆ, ಇಲ್ಲಿದ್ದಂತಹ ದುರ್ಗೆಯನ್ನ ಅಲ್ಲಿಗೆ ತಗೊಂಡು ಹೋಗಿದ್ದಾನೆ ಅಂತ ನಾರದರ ಮುಖಾಂತರ ಗೊತ್ತಾಯ್ತಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ಅಪ್ಪನನ್ನ ಮತ್ತೆ ಹಿಡಿದು ಕೊಲ್ಲಿಕ್ಕೆ ಅಂತ ಹೊರಟ. ಅದಾದ್ಮೇಲೆ ಇವನನ್ನ ಕೊಂದ್ರೆ ಏನು ಉಪಯೋಗ ಇದೆ? ಇವನ ಮಗನಾದಂತಹ ಕೃಷ್ಣನನ್ನ ಮಥುರಾಪಟ್ಟಣ ಕರೆಸಿ ಅವನ ಎದುರಿನಲ್ಲಿಯೇ ಕೊಂದು ಆಮೇಲೆ ಇವ್ರದೆಲ್ಲ ಮಾಡ್ತೇನೆ ಅಂತಂದುಕೊಂಡು ನಿಮ್ಮ ತಂದೆಯನ್ನು ಕೊಲ್ಲದೆ ಬಿಟ್ಟಿದ್ದಾನೆ ಅಂತ ಅಕ್ರೂರ ಹೇಳ್ತಾ ಇದ್ದಾನೆ. ವೈರಾನುಬಂಧಂ ಯದುಷು ವಸುದೇವ ವಧೋದ್ಯಮಂ, ವಸುದೇವನನ್ನು ಕೊಲ್ಲಬೇಕು ಅಂತ ಯಾವ ಪ್ರವೃತ್ತಿಯನ್ನು ಮಾಡಿದ್ದಾನೋ ಕಂಸ, ಆ ಎಲ್ಲ ಕಥೆಯನ್ನು ಹೇಳ್ತಾ ಇದ್ದಾನೆ. ಈಗ ಏನು ಹೇಳಲಿಕ್ಕೆ ಕೃಷ್ಣನಲ್ಲಿ ಹೇಳಿದ್ದಾನೋ ಅದನ್ನ ಮೊದಲಿಗೆ ಹೇಳ್ತಾನೆ. ಕಂಸ ನಿನ್ನನ್ನ ಮಥುರಾಪಟ್ಟಣದಲ್ಲಿ ಪ್ರತಿ ವರ್ಷದಲ್ಲೂ ಕೂಡ ಬಿಲ್ಲು ಹಬ್ಬ ಅಂತ ಒಂದು ಹಬ್ಬ ಆಗತ್ತೆ. ರುದ್ರದೇವರ ಅನುಗ್ರಹದಿಂದ ಸಿಕ್ಕಂತಹ ಒಂದು ದೊಡ್ಡ ಬಿಲ್ಲಿದೆ. ಆ ಬಿಲ್ಲನ್ನ ಪೂಜೆ ಮಾಡುವ ಹಬ್ಬ. ಅದನ್ನ ಎತ್ತಲಿಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಬಿಲ್ಲು ಹಬ್ಬದ ಪ್ರಯುಕ್ತ ಎಲ್ಲ ತನ್ನ ರಾಜ್ಯದ ಅಧೀನಕ್ಕೆ ಒಳಪಡುವಂತಹ ರಾಜರನ್ನ ಈ ಹಬ್ಬಕ್ಕೆ ಆಹ್ವಾನ ಮಾಡಬೇಕು ಅನ್ನುವ ಉದ್ದೇಶದಿಂದಾಗಿ ಕಂಸ ನಿಮ್ಮನ್ನೆಲ್ಲ ಕರಿಲಿಕ್ಕೆ ಕಳಿಸಿದ್ದಾನೆ. ಯಾರ್ಯಾರು ಈ ನಂದಗೋಪನ ಪರಿವಾರದವರಿದ್ದಾರೋ, ಗೋಪಾಲರಿದ್ದಾರೋ, ಗೋಪಿಕೆಯರಿದ್ದಾರೋ ಎಲ್ಲರಿಂದ ಸಹಿತನಾಗಿ ಕೃಷ್ಣ ಬಲರಾಮನನ್ನು ವಿಶೇಷವಾಗಿ ಕರೆದುಕೊಂಡು ಬರಬೇಕು ಅಂತ ಕಂಸನ ಆದೇಶವಾಗಿದೆ. ಹಬ್ಬಕ್ಕೆ ಕರೆದುಕೊಂಡು ಬರಬೇಕು, ಅಲ್ಲೆಲ್ಲ ಚೆನ್ನಾಗಿ ತಿರುಗಾಡಬೇಕು ಅಂತ ಈ ತರದ ಕಂಸನ ಮೇಲಿನ ಏನು ಆಹ್ವಾನ ಪತ್ರಿಕೆ ಇತ್ತೋ ಆ ಆಹ್ವಾನ ಪತ್ರಿಕೆಯ ಸಾರಾಂಶವನ್ನು ಹೇಳಿದ. ಆದರೆ ಇದರ ಹಿನ್ನೆಲೆಯಲ್ಲಿರುವಂತಹ ಕಂಸನ ದುಷ್ಟ ಚಿಂತನೆ ಏನು ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದಾನೆ. ನಿನ್ನನ್ನ ಕೊಲ್ಲಲಿಕ್ಕೆ ಅಂತ ಕರೆಸ್ತಾ ಇದ್ದಾನೆ. ಆಗಲೇ ಮುಷ್ಟಿಕ, ಚಾಣೂರ ಇವರೇ ಮೊದಲಾದಂತಹ ಮಹಾಮಲ್ಲರನ್ನ ಅಲ್ಲಿ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಕೋಲಯಾಪೀಡ ಅನ್ನುವಂತಹ ದೊಡ್ಡ ಆನೆಯನ್ನ ನಿನ್ನನ್ನು ತುಳಿದು ಕೊಲ್ಲಿಸ್ಲಿಕ್ಕೆ ಅಂತ ಅಲ್ಲಿ ತಯಾರು ಮಾಡಿ ಇಟ್ಟಿದ್ದಾನೆ. ಇಷ್ಟೇ ಅಲ್ಲ, ವಸುದೇವನಿಂದ ನೀನು ಹುಟ್ಟಿದ್ದಿ ಅಂತ ಏನು ಜನನದ ವೃತ್ತಾಂತ ಇದೆಯೋ ನಿನ್ನದು, ಈ ವೃತ್ತಾಂತವು ಕಂಸನಿಗೆ ಗೊತ್ತಾಗಿ ಹೋಗ್ಬಿಟ್ಟಿದೆ. ನಾರದರು ಬಂದು ಈ ವಿಷಯವನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.
ಯತ್ಸಂದೇಶೋ ಯದರ್ಥೇ ವಾ ದೂತ ಸಂಪ್ರೇಷಿತ ಸ್ವಯಂ ಯದುಕ್ತಂ ನಾರದೇನಾಸ್ಯ ಸ್ವಜನ್ಮಾನಕ ದುಂದುಭೇ. ಯಾವ ಸಂದೇಶ ಇದೆಯೋ ಕಂಸನದ್ದು, ಯಾವುದಕ್ಕೋಸ್ಕರ ತಾನು ದೂತನಾಗಿ ಕೃಷ್ಣನ ಬಳಿಯಲ್ಲಿ ಬಂದಿದ್ದಾನೋ ಆ ಎಲ್ಲವನ್ನೇ ಹೇಳಿದ. ಹೇಳಿ ಈ ಸಂದೇಶದ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾನೆ. ಯದುಕ್ತಂ ನಾರದೇ ನಾಸ್ಯ, ನಾರದನಿಂದ ಇವನಿಗೆ ಯಾವ ವಿಷಯ ಗೊತ್ತಾಗಿದೆಯೋ, ಸ್ವಜನ್ಮಾನಕ ದುಂದುಭೇ, ವಸುದೇವನಿಂದಾಗಿ ತಾನು ಹುಟ್ಟಿದ್ದಾನೆ ಅನ್ನುವ ಕಥೆ ಏನಿದೆಯೋ ನಾರದರು ಆಗಲೇ ಕಂಸನಿಗೆ ಹೇಳಿದ್ದಾರೆ. ಅದರಿಂದಾಗಿ ಅವನ ತನ್ನ ತಂಗಿಯ 8ನೇ ಗರ್ಭ ಹುಟ್ಟಿ ಆಗಲೇ ತನ್ನ ಸಾವಿಗೆ ಕಾರಣವಾಗಿ ಸಿದ್ಧವಾಗಿ ನಿಂತಿದೆ ಅನ್ನೋದನ್ನು ಕಂಸ ಕೇಳಿದಾಗಿನಿಂದ ಕಂಸನಿಗೆ ದಿನರಾತ್ರಿಯೂ ಕೂಡ ಒಂದೇ ಆಗಿ ಹೋಗ್ಬಿಟ್ಟಿದೆ, ನಿದ್ರೆಯೇ ಬರ್ತಾ ಇಲ್ಲ. ಅದಕ್ಕೆ ನಿನ್ನನ್ನು ಏನಾದ್ರೂ ಮಾಡಿ ಕೊಲ್ಲಬೇಕು ಅಂತ ಇದ್ದಾನೆ, ಅದಕ್ಕೋಸ್ಕರ ನಿನ್ನನ್ನು ಕರೆಸ್ತಾ ಇದ್ದಾನೆ. ಇದನ್ನು ಕೇಳಿದ ತಕ್ಷಣ ನಮ್ಮನ್ನು ಕೊಲ್ಲಿಸ್ಲಿಕ್ಕೆ ಯಾರಾದ್ರೂ ಕರಿತಾ ಇದ್ದಾರೆ ಅಂತ ಅನ್ನೋದು ವಿಷಯ ಬೇಡ. ಯಾರೋ ನಮ್ಮ ಮೇಲಿನ ಕೆಲಸದಲ್ಲಿರುವವರು ಅಥವಾ ರಾತ್ರಿ 10:30 11 ಗಂಟೆ ಮೇಲೆ ನಮ್ಮ ಆತ್ಮೀಯ ಸಂಬಂಧಿಕರು ಯಾರಾದ್ರೂ ಫೋನ್ ಮಾಡಿದ್ದಾರೆ ಅಂತಂದ್ರೆ ಫೋನ್ ಎತ್ತೋದಕ್ಕಿಂತ ಮುಂಚೆ ಏನ್ ಅಪಘಾತ ಆಗಿದೆಯೋ, ಯಾಕೆ ಈ ಟೈಮಲ್ಲಿ ಫೋನ್ ಮಾಡಿದಾರೋ ಅಂತ ಮನಸ್ಸು ಗುಡು 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 ಅಂತ ಇರುತ್ತೆ. ಅವ್ರೇನ್ ಆಪತ್ತಿನ ವಿಷಯವನ್ನೇ ಹೇಳಿಕ್ ಫೋನ್ ಮಾಡಿರೋದಿಲ್ಲ, ಯಾವ್ದೋ ಒಂದು ಅನಿವಾರ್ಯದ ಕೆಲಸಕ್ಕೋಸ್ಕರ ಮಾಡಿರ್ತಾರೆ. ರಾತ್ರಿ 11 ಗಂಟೆ ಮೇಲೆ ಏನಾದ್ರೂ ಫೋನ್ ಬಂತು ಅಂತಂದ್ರೆ ಎತ್ತಲಿಕ್ಕೆ ನಮಗೆ ಹೆದರಿಕೆ ಆಗಿ ಹೋಗ್ಬಿಡುತ್ತೆ. ನಮ್ಮ ಮೇಲೆ ಕೆಲಸ ಮಾಡೋರು ಯಾರೋ ಒಬ್ರು ನಿಮ್ ಜೊತೆಯಲ್ಲಿ ಮಾತನಾಡ್ಬೇಕ್ರಿ ಬರ್ರಿ ಅಂತ ಕರೆದು ಬಿಟ್ರು ಅಂತಂದ್ರೆ ನಾನೇನ್ ತಪ್ಪು ಮಾಡಿದಾನೋ, ಎದಕ್ ಕರಿತಾ ಇದ್ದಾರೋ ಅಂತ ಅದು ಟೆನ್ಷನ್ ಶುರು ಆಗಿ. ಇಷ್ಟಿದ್ದಾಗ 10 ವರ್ಷದ ಬಾಲಕರು ಇಡೀ ಜಗತ್ತಿನ ಆಳ ಅಗಲವನ್ನು ತಿಳಿದಂತಹ ಈ ರಾಮಕೃಷ್ಣರಿಗೆ ನಿನ್ನನ್ನು ಕೊಲ್ಲಬೇಕು ಅನ್ನುವ ಉದ್ದೇಶದಿಂದ ಕಂಸ ಕರಿತಾ ಇದ್ದಾನೆ ಅಂತ ಹೇಳಿದಾಗ ಅವ್ರ ಪ್ರತಿಕ್ರಿಯೆ ಹೇಗಿರ್ಬೇಕು? ನಗ್ತಾ ಇದ್ದಾರೆ. ನಕ್ಕು ಕಂಸನ ಆದೇಶ ಏನಿದೆ ಇದನ್ನ ನಂದಗೋಪನಿಗೆ ತಾವು ತಿಳಿಸ್ತಾ ಇದ್ದಾರೆ. ನೋಡಿ, ಅಕ್ರೂರ ಬಂದು ನಂದಗೋಪನ ಜೊತೆಯಲ್ಲಿ ವ್ಯವಹಾರ ಮಾಡ್ಲಿಲ್ಲ. ವಸ್ತುತಃ ರಾಜ ನಂದಗೋಪ ಅವನ ಜೊತೆಯಲ್ಲೆಲ್ಲ. ಈಗಾಗಲೇ ರಾಮಕೃಷ್ಣರು ಪ್ರೌಢರಾಗಿ ಬಿಟ್ಟಿದ್ದಾರೆ. 10 ವರ್ಷದವರಿಗೆ ಅಷ್ಟು ಬುದ್ಧಿ ಬಂದಿರತ್ತೆ, 80 ವರ್ಷದವರೆಗೂ ಆ ತರದ ಬುದ್ಧಿ ಬಂದಿರೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ನಂತರದಲ್ಲಿ ತಂದೆಯಾದಂತಹ ನಂದಗೋಪನಿಗೆ ಇವರಿಬ್ಬರು ಈ ಸುದ್ದಿಯನ್ನು ತಿಳಿಸ್ತಾ ಇದ್ದಾರೆ. ಶ್ರುತ್ವಾ ಕ್ರೂರ ವಚಃ ಕೃಷ್ಣ ಬಲಶ್ಚ ಪರವೀರಃ ಪ್ರಹಸ್ಯ ನಂದಂ ಪಿತರಂ ರಾಜ್ಞಾದಿಷ್ಟಂ ವಿಜಜ್ಞತು. ಅಕ್ರೂರನ ಮಾತುಗಳನ್ನ ಇದು ಅಕ್ರೂರ ಬಲರಾಮನಿಗೆ ಇಬ್ಬರಿಗಷ್ಟೇ ಹೇಳಿದ್ದು. ಯಾರು? ಅಕ್ರೂರ ಈ ಕೃಷ್ಣ ಬಲರಾಮನಿಗೆ ಇಬ್ಬರಿಗಷ್ಟೇ ಹೇಳಿದ್ದು ಈ ವಿಷಯವನ್ನ. ತಮ್ಮನ್ನು ಸಾಯಿಸ್ಲಿಕ್ಕೆ ಕರಿತಾ ಇದ್ದಾರೆ ಅಂತ ನಮ್ ತಂದೆಗೆ ಹೇಳ್ಬಿಟ್ರೆ ಟೆನ್ಷನ್ ಆಗಿ ಹೋಗ್ತಾನೆ. ಅದನ್ನೆಲ್ಲ ಹೇಳಿಲ್ಲ. ಕಂಸ ಬಿಲ್ಲು ಹಬ್ಬಕ್ಕೆ ಅಂತ ಕರಿತಾ ಇದ್ದಾನಂತೆ, ನಾವೆಲ್ಲರೂ ಹೋಗ್ಬೇಕಂತೆ ಅಂತ ಇಷ್ಟೇ ಕಥೆಯನ್ನು ಹೇಳ್ತಾ ಇದ್ದಾರೆ. ಇಷ್ಟು ಗೊತ್ತಾದ ತಕ್ಷಣ ನಂದಗೋಪ ಏನ್ ಮಾಡ್ತಾ ಇದ್ದಾನೆ, ಓ ಹಬ್ಬಕ್ಕೆ ಮಕ್ಕಳನ್ನೆಲ್ಲ ಕರೆದುಕೊಂಡು ಹೋದ್ರೆ ಮಕ್ಕಳಿಗೂ ಸಂತೋಷ ಆಗತ್ತೆ, ರಾಜನಿಗೆ ಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ಅಂದುಕೊಂಡು ನಂದಗೋಪ ಎಲ್ಲ ಗೊಲ್ಲರಿಗೆ ಆದೇಶ ಮಾಡ್ತಾ ಇದ್ದಾನೆ. ಹಾಲು ಬೆಣ್ಣೆ ಏನೇನಿದೆಯೋ ಎಲ್ಲವನ್ನ ಮಡಿಕೆಗಳಲ್ಲಿ ಕಟ್ಟಿಕೊಳ್ರಿ, ರಾಜನಿಗೆ ಏನೇನು ಕಪ್ಪ ಕಾಣಿಕೆಗಳನ್ನು ಕೊಡ್ಬೇಕು ಅದನ್ನ ಎಲ್ಲವನ್ನ ಎತ್ಕೊಳ್ಳಿ, ಬಂಡಿಗಳನ್ನೆಲ್ಲ ಕಟ್ರಿ, ನಾವು ನಾಳೆ ಇದು ಹೊರಡೋಣ, ಮಥುರಾಪಟ್ಟಣಕ್ಕೆ ಹೊರಡೋಣ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಮಧುರಾಪಟ್ಟಣಕ್ಕೆ ಹೋಗೋಣ, ರಾಜನಿಗೆ ಕಪ್ಪ ಕಾಣಿಕೆಯನ್ನ ಹಾಲು ಮೊಸರು ಎಲ್ಲವನ್ನು ಕೊಡೋಣ, ದೊಡ್ಡ ಉತ್ಸವಕ್ಕೆ ಹೋಗ್ತಾ ಇದ್ದೇವೆ, ಇಡೀ ದೇಶದ ಜನರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರಂತೆ, ನಾವು ಹೋಗೋಣ ಅಂತ ನಂದಗೋಪ ಹೇಳ್ತಾ ಇದ್ದಾನೆ. ಕಂಸನ ಕೆಟ್ಟ ಆಲೋಚನೆ ಇವ್ರು ಯಾರಿಗೂ ಗೊತ್ತಿಲ್ಲ, ಕೃಷ್ಣ ಬಲರಾಮರಿಗೆ ಇಬ್ಬರಿಗೆ ಅಷ್ಟೇ ಗೊತ್ತಿದೆ. ಕೃಷ್ಣ ಬಲರಾಮರನ್ನ ಹುಟ್ಟಿದಾಗಿನಿಂದ ನಂದಗೋಕುಲವನ್ನು ಬಿಟ್ಟು ಹೊರಗಡೆನೆ ಕರ್ಕೊಂಡು ಹೋಗಿಲ್ಲ ನಾವು. ಈ ಕರೆದುಕೊಂಡು ಹೋಗಿ ಜಾತ್ರೆಯನ್ನು ತೋರಿಸಿದ ಹಾಗಾಗತ್ತೆ ಅಂತ ಅಂದುಕೊಂಡು ನಮ್ ದೇಶದ ಎಲ್ಲ ಜನ ಹೋಗ್ತಾ ಇದ್ದಾರಂತೆ, ನಾವೆಲ್ಲ ಹೋಗಿ ಬರೋಣ ಬನ್ನಿ, ಊರಿನ ದೊಡ್ಡ ಜಾತ್ರೆ ನಡೀತಾ ಇದೆ ಅಂತ ಪಾಪ ಮುಗ್ಧನಾದಂತಹ ನಂದಗೋಪ ಎಲ್ಲ ಗೊಲ್ಲರಿಗೂ ಕೂಡ ಆದೇಶವನ್ನು ಕೊಡ್ತಾ ಇದ್ದಾನೆ. ಗೋಪಾನ್ ಸಮಾದಿಶತ್ ಸೋಪಿ ಗೃಹ್ಯತಾಂ ಸರ್ವಗೋರಸಃ ಉಪಾಯನಾನಿ ಗೃಹೀಧ್ವಂ ಯುಜ್ಯಂತಾಂ ಶಕಟಾನಿ ಚ. ನಂದಗೋಪ ಎಲ್ಲ ಗೊಲ್ಲರಿಗೆ ಆದೇಶ ಮಾಡ್ತಾ ಇದ್ದಾನೆ. ಗೃಹ್ಯತಾಂ ಸರ್ವ ಗೋರಸಃ, ಗೋವುಗಳಿಂದ ಬರುವಂತಹ ಯಾವ ಸಾರಭಾಗ ಇದೆಯೋ, ಹಾಲು ಮೊಸರು ಬೆಣ್ಣೆ ತುಪ್ಪ ಏನೇನಿದೆಯೋ ಎಲ್ಲವನ್ನ ತಗೊಳ್ಳಿ. ಯಾಕೆಂದ್ರೆ 1000 ಜನ ಬಂದಿರ್ತಾರೆ, ಅವರೆಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತಂದ್ರೆ ಹಾಲು ಮೊಸರು ಬೆಣ್ಣೆ ತುಪ್ಪ ಇದೆಲ್ಲ ಬೇಕಾಗತ್ತೆ.
ನಮ್ದು ಕೂಡ ಅಲ್ಲಿ ಸ್ವಲ್ಪ ಭೋಜನಕ್ಕೋಸ್ಕರ ಸಹಾಯ ಆಗ್ಲಿ, ಏನೇನು ಕಪ್ಪ ಕಾಣಿಕೆಗಳನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ಒಂದಿಷ್ಟು ಟ್ಯಾಕ್ಸಿನ ದುಡ್ಡು ಅಂತ ಒಂದಿಷ್ಟು ಇಟ್ಕೊಳ್ಳಿ, ಬಂಡಿಗಳನ್ನ ಕಟ್ರಿ. ಯುಜ್ಯಂತಾಂ ಶಕಟಾನಿಚ ಯಾಸ್ಯಾಮಶ್ವೋ ಮಧುಪುರೀಂ ದಾಸ್ಯಾಮೋ ನೃಪತೆ ರಸಾನ್ ದ್ರಕ್ಷ್ಯಾಮ ಸುಮಹತ್ ಪರ್ವ ಯಾಂತಿ ಜಾನಪದ ಕಿಲ. ಇಡೀ ದೇಶದ ಜನರೆಲ್ಲ ಹೋಗ್ತಾ ಇದ್ದಾರೆ. ನಾಳೆ ಮಧುಪುರೀಂ ಯಾಸ್ಯಾಮಹ, ಮಧುರಾ ಪಟ್ಟಣಕ್ಕೆ ನಾವೆಲ್ಲ ಹೋಗೋಣ. ನಮ್ಮ ರಾಜನಾದಂತಹ ಕಂಸನಿಗೆ ಎಲ್ಲ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಚೆನ್ನಾಗಿರುವಂತಹ ಈ ಮಥುರಾ ಪಟ್ಟಣವನ್ನ ನೋಡ್ಕೊಂಡು ಜಾತ್ರೆಯನ್ನು ನೋಡ್ಕೊಂಡು ವಾಪಸ್ ಬರೋಣ ಅಂತ ಈ ರೀತಿಯಾಗಿ ನಂದಗೋಪ ತನ್ನ ಗೋಕುಲದಲ್ಲಿ ನಿಂತುಕೊಂಡು ಘೋಷಣೆಯನ್ನು ಮಾಡ್ತಾ ಇದ್ದಾನೆ. ಗೋಪಿಯರಿಗೆ ಈ ಸಂದರ್ಭದಲ್ಲಿ ನಾಳೆ ಹೋಗ್ಬೇಕು ಅನ್ನೋದು ಕೇಳಿಸ್ತಿಲ್ಲ. ರಾಮಕೃಷ್ಣರನ್ನು ಕರೆದುಕೊಂಡು ಮಥುರಾ ಪಟ್ಟಣಕ್ಕೆ ನಂದಗೋಪ ಹೋಗ್ತಾ ಇದ್ದಾನೆ ಅಂತ ಕೇಳಿದ ತಕ್ಷಣದಲ್ಲಿ ಅವ್ರ ಮನಸ್ಸೆಲ್ಲ ಕುಗ್ಗಿ ಹೋಯ್ತಂತೆ. ಅಕ್ರೂರ ಯಾವ್ದಕ್ಕೋಸ್ಕರ ಬಂದಿದ್ದಾನೆ? ನಮ್ಮೆಲ್ಲರನ್ನ ಈ ಮಥುರಾ ಪಟ್ಟಣಕ್ಕೆ ಜಾತ್ರೆ ನೋಡ್ಲಿಕ್ಕಲ್ಲ, ಅವ್ರಿಗೆಲ್ಲ ಏನ್ ಅನ್ಸಿದೆ ಅಂತ ರಾಮಕೃಷ್ಣರನ್ನು ಮಥುರೆ ಕರೆದುಕೊಂಡು ಹೋಗ್ಲಿಕ್ಕೆ ಅಕ್ರೂರ ಬಂದಿದ್ದಾನೆ. ಗೋಪಿಯರ ಮನಸ್ಸಿನಲ್ಲಿ ಇದೇ ಕೂತ್ಬಿಟ್ಟಿದೆ. ಆವಾಗ್ಲೇ ಮುಸಿ ಮುಸಿ ಅಂತ ಅಳಲಿಕ್ಕೆ ಶುರು ಮಾಡಿದ್ದಾರೆ. ಹತ್ತು ಅವ್ರ ಸೀರೆ ಬಳೆ ಇವು ಎಲ್ಲವೂ ಕೂಡ ಮೈ ಮೇಲಿಂದ ಜಾರಿ ಹೋಗ್ತಾ ಇದೆ. ಯಾವುದರ ಪರಿವೆಯೂ ಕೂಡ ಅವರಿಗೆ ಇಲ್ಲ. ಏವಮಾಘೋಷಯತ್ ಕ್ಷತ್ತಾನಂದ ಗೋಪಸ್ವ ಗೋಕುಲೆ ಗೋಪ್ಯ ತಾಹ ತದುಪಶ್ರುತ್ಯ ಬಭೂರ್ವ್ಯಥಿತಾಶಯಾ. ಜಾತ್ರೆಗೆ ಹೋಗ್ಬೇಕು ಅನ್ನೋ ಸಂತೋಷ ಅವರಿಗಿಲ್ಲ. ರಾಮಕೃಷ್ಣರು ಅಲ್ಲಿಗೆ ಹೋಗ್ತಾರಲ್ಲ, ಯಾಕೆ? ರಾಮಕೃಷ್ಣೌ ಪುರೀಂ ನೇತುಮಕ್ರೂರಂ ರಜಮಾಗತಂ ಕಾಶ್ಚಿತ್ ತತ್ಕೃತ ಹೃತ್ತಾಪ ಶ್ವಾಸಂಲಾನ ಮುಖಶ್ರಿಯ. ರಾಮಕೃಷ್ಣರನ್ನು ಮಥುರಾ ಪಟ್ಟಣಕ್ಕೆ ಕರೆದುಕೊಂಡು ಹೋಗ್ಬೇಕು ಅಂತ ಅಕ್ರೂರ ಬಂದಂತಹ ಸಂದರ್ಭದಲ್ಲಿ, ಅಯ್ಯೋ ನಮ್ಮ ರಾಮಕೃಷ್ಣರನ್ನು ನಮ್ಮಿಂದ ಕರೆದುಕೊಂಡು ಹೋಗ್ತಾ ಇದ್ದಾನೆ, ನನ್ನ ಬ್ಯಾಂಕಲ್ಲಿ ಇಟ್ಟಂತಹ FD ಅನ್ನು ಇವನು ತಗೊಂಡು ಹೋಗ್ತಾ ಇದ್ದಾನೆ ಅಂತ ಆದ್ರೆ ಯಾವ ತರದ ಬೇಸರವಾಗತ್ತಲ್ಲ, ಆ ತರ ತಮ್ಮ ಜೀವನದ ದೊಡ್ಡ ಸಂಪತ್ತು ರಾಮಕೃಷ್ಣರು, ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ ಇವನು ಅಂತ ಆದಾಗ ಬಹಳ ವ್ಯಥೆಗೊಳ್ತಾ ಇದ್ದಾರೆ ಅವರೆಲ್ಲ. ಸ್ರಂಸದ್ದುಕೂಲ ವಲಯ ಕೇಶ ಗ್ರಂಥ್ಯಶ್ಚ ಕಾಶ್ಚನ ಅನ್ಯಾಶ್ಚ ತದನುಧ್ಯಾನ ನಿವೃತ್ತಾಶೇಷ ವೃತ್ತಯ. ಅವ್ರು ಯಾವ ಕೆಲಸಗಳು ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನಾದ್ರೂ ಒಂದು ಬೇಸರದ ವಿಷಯ ಗೊತ್ತಾಯ್ತು ಅಂತಂದ್ರೆ ಯಾವ ಮನೆ ಕೆಲಸವನ್ನು ಮಾಡ್ಲಿಕ್ಕೂ ಕೂಡ ಮನಸ್ಸೇ ಬರೋದಿಲ್ಲ, ಹಾಗಾಗ್ಬೋಯ್ತು. ಯಾಕೆ ಇವರಿಗೆ ಯೋಚನೆ ಅಂತಂದ್ರೆ, ಜಾತ್ರೆಗೆ ಹೋಗ್ತಾರೆ ವಾಪಸ್ ಬರ್ತಾರಲ್ವಾ, ಮತ್ತ್ಯಾಕೆ ಇವ್ರು ಬೇಸರ ಮಾಡ್ಕೊಳ್ಬೇಕು ಅಂತಂದ್ರೆ ಅವ್ರ ಬೇಸರಕ್ಕೆ ಒಂದ್ ಕಾರಣ ಇದೆ. ಅಲ್ಲಿರೋದು ಕಂಸ ಇವ್ರ ಮಾವ. ಯಾಕೆ? ನಂದಗೋಪನಿಗೂ ಕೂಡ ಅವನು ಸಂಬಂಧಿಯೇ ಆಗಬೇಕು. ಹಾಗಾಗಿ ರಾಮಕೃಷ್ಣರೇನಾದ್ರೂ ಮಧುರಾ ಪಟ್ಟಣಕ್ಕೆ ಬಂದಿದ್ದು ಕಂಸನಿಗೆ ಗೊತ್ತಾಯ್ತು ಅಂತಂದ್ರೆ, ಇಷ್ಟು ಚೆನ್ನಾಗಿದ್ದಾರೆ ಮಕ್ಕಳು, ನನ್ನ ಬಳಿಯಲ್ಲೇ ಇರ್ಲಿ ಅಂತ ಅಲ್ಲೇ ಇರಿಸ್ಕೊಂಡು ಬಿಡ್ತಾರೆ. ಪಟ್ಟಣವನ್ನು ನೋಡಿದಂತಹ ಯಾವ ಹುಡುಗರು ಕೂಡ ವಾಪಸ್ ಹಳ್ಳಿಗೆ ಬರೋದಿಲ್ಲ. ನಾವೆಲ್ಲರೂ ಕೂಡ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಬಂದಿರ್ತೇವೆ. ಬಂದವರು ಮತ್ತೆ ವಾಪಸ್ ಹಳ್ಳಿಗೆ ಯಾವತ್ತಾದ್ರೂ ಹೋಗ್ತೇವಾ? ಅಲ್ಲಿ ನಮ್ಮ ಮನೆ ಇರಬಹುದು, ಹೊಲಗಳಿರಬಹುದು, ಏನೇ ಇರಬಹುದು, ಈ ಪಟ್ಟಣಗಳಲ್ಲಿ ಎಷ್ಟೇ ಕಷ್ಟಪಡಬಹುದು, ಆದ್ರೆ ಈ ವೈಭವದ ಜೀವನಕ್ಕೆ ಇದಕ್ಕೆಲ್ಲ ಮಾರು ಹೋಗಿ ಹಳ್ಳಿಗಳ ಕಡೆಯಲ್ಲಿ ಯಾರು ಹೋಗೋದೇ ಇಲ್ಲ. ಅದರಂತೆ ಕೃಷ್ಣನು ಕೂಡ ಪಟ್ಟಣಕ್ಕೆ ಹೋದವನು ವಾಪಸ್ ಈ ಕಡೆ ಬರೋದಿಲ್ಲ. ನಮ್ ಕಡೆ ತಿರುಗಿಯೂ ಕೂಡ ಕೃಷ್ಣ ನೋಡಲಾರ ಅನ್ನುವ ವ್ಯಥೆ ಗೋಪಿಕೆಯರಿಗೆ. ಮುಂದೆ ಆ ಗೋಪಿಯರ ವ್ಯಥೆ ಮುಂತಾದವುಗಳನ್ನು ಮತ್ತೆ ವಿಸ್ತಾರವಾಗಿ ನಿರೂಪಣೆ ಮಾಡುವವರಿದ್ದಾರೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ನಾಳೆ ಮತ್ತೆ ಇದೇ ಸಮಯಕ್ಕೆ 6 ಗಂಟೆಗೆ ಪಾಠ ಪ್ರಾರಂಭವಾಗತ್ತೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ತೆ.